ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಊಟ ಯಾಕಪ್ಪ ಊಟ ಬೇಡ ಅಂದೆ? ಊಟ ಮಾಡು. ಸಂಜೆಯಿಂದ ಸುಮ್ಮನೆ ಹೀಗೆ ಕೂತಿದೀಯಾ? ಅಲ್ಲಿಟ್ಟಿರಮ್ಮ, ಆಮೇಲೆ ತಿಂತೀನಿ. ಹಾಗಂದ್ಬಿಟ್ಟು ನೀನು ಊಟ ಮಾಡೋದೇ ಇಲ್ಲ. ನೀನು ಊಟ ಮಾಡು, ನಾನಿಲ್ಲೇ ಇರ್ತೀನಿ. ನನಗೆ ಯಾಕೋ ಹಸುವಿಲ್ಲ, ಬೇಡಮ್ಮ. ಯಾಕೋ ಪುಟ್ಟ, ಏನಾಯಿತು? ಅಮ್ಮ, ನಾನು ತುಂಬ ಕೆಟ್ಟವನ. ಯಾರ ಪಾಲ್ಗೋ ಆಗ್ಬಾರ್ದೇ ಇರೋಣ. ಯಾಕೆ ಏನೇನೋ ಮಾತಾಡ್ತಿದ್ಯೋ? ನನಗೇನಾಗ್ತಿದೆ ಗೊತ್ತಾಗ್ತಿಲ್ಲಮ್ಮ. ಯಾಕೋ ತುಂಬ ಒಂಟಿ ಅನ್ನೋ ಭಾವ ಕಾಡೋಕ್ಕೆ ಶುರುವಾಗ್ಬಿಟ್ಟಿದೆ. ನನ್ನ ಜೀವನನ ನಾನು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಳಕ್ಕಾಗ್ತಿಲ್ಲ. ನನ್ನ ಸಂಬಂಧಗಳನ್ನ ನಾನು ಉಳಿಸ್ಕೊಳಕ್ಕಾಗ್ತಿಲ್ಲ. ನನ್ನ ಕಲ್ಪನೆಗೂ ಮೀರಿ ಯಾವ್ಯಾವುದೋ ಘಟನೆಗಳು ನಡೀತಾ ಇದೆ ನನ್ನ ಜೀವನದಲ್ಲಿ. ತುಂಬ ಅಸಹಾಯಕ ಅನ್ಸೋಕೆ ಶುರು ಆಗ್ಬಿಟ್ಟಿದೆ. ಅಪ್ಪನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅವರಿದ್ದಿದ್ರೆ ಈ ಸಮಸ್ಯೆಗೆಲ್ಲ ಒಂದು ಪರಿಹಾರ ಹುಡ್ಕೊಟ್ಟಿರೋರು. ಐ ಮಿಸ್ ಹಿಮ್ ಸೋ ಮಚ್. ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಏನಾಯಿತು? ಅಮ್ಮ, ನಾನು ಈಗಿರೋ ಹಾಗೆ ಇದ್ದ ಹಾಗೆ ನೀನು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ವಾ? ನಾನು ಒಳ್ಳೆ ಮಗ ಅಲ್ವಾ? ಯಾಕಿಂತ ಹುಚ್ಚುಚ್ಚು ಪ್ರಶ್ನೆ ಕೇಳ್ತಿದ್ಯಾ ಮಧು? ನೀನು ಮುಕುಂದ ಹೇಗೆ ಇರಲಿ, ನನ್ನ ಪಾಲಿಗೆ ನೀವಿಬ್ಬರು ಚಿನ್ನ ಇದ್ದ ಹಾಗೆ. ಯಾವ್ಯಾವುದೋ ವಿಷಯಕ್ಕೆ ಜಗಳ ಆಡ್ಬೋದು, ಆರ್ಗ್ಯೂ ಮಾಡ್ಬೋದು, ಆದರೆ ನೀವೇ ನನ್ನ ಸರ್ವಸ್ವ. ನಿನ್ನನ್ನು ನಾನು ಆಕ್ಸೆಪ್ಟ್ ಮಾಡಬೇಕಾ? ನೀನು ನನ್ನ ಒಂದು ಭಾಗ ಮಧು. ನಾನು ನೀನು ಒಂದು ಭಾಗ ಅಂದಮೇಲೆ ನನ್ನ ಭಾವನೆಗಳು ನಿನ್ನೊಂದು ಭಾಗ ಆಗಬೇಕಲ್ವಮ್ಮ? ನನ್ನ ಭಾವನೆಗಳಿಗೆ ಯಾಕೆ ನೀನು ಸ್ಪಂದಿಸೋದಿಲ್ಲ? ನನ್ನ ನೋವು ನಿನ್ನ ನೋವಲ್ವಮ್ಮ? ನನ್ನ ಸಂತೋಷ ನಿನ್ನ ಸಂತೋಷ ಅಲ್ವಾ? ನನ್ನ ದುಃಖ ನಿನ್ನ ದುಃಖ ಅಲ್ವಾ? ಹಾಗಿದ್ರೆ ನನ್ನ ಪ್ರೀತಿ ನಿನ್ನ ಪಾಲನ ಪ್ರೀತಿ ಯಾಕೆ ಆಗ್ತಿಲ್ಲ? ಯಾವ ಪ್ರೀತಿ ಬಗ್ಗೆ ಮಾತಾಡ್ತಿದ್ಯಾ ಮಧು? ನಿನಗೆ ಗೊತ್ತಿಲ್ವಮ್ಮ, ಕಲ್ಯಾಣಿನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ಆದರೆ ಅದು ಬರೀ ಇಷ್ಟ ಅಷ್ಟೇ, ಪ್ರೀತಿ ಅಲ್ಲ. ಅವಳೊಂದು ಇನ್ಫ್ಯಾಚುಯೇಷನ್ ಅಷ್ಟೇ ಮಧು.
ನನ್ನ ಕಣ್ಣಲ್ಲಿ ಇನ್ಫ್ಯಾಚುಯೇಷನ್ ಕಾಣ್ತಿದೆಯಾ? ನೋಡಮ್ಮ, ಇನ್ಫ್ಯಾಚುಯೇಷನ್ ಅಲ್ಲಮ್ಮ ಇದು. ಭ್ರಮೆನಲ್ಲಿ ಯಾಕೆ ಬದುಕ್ತಿದೆಯಾ ಮಧು? ಕಲ್ಯಾಣಿ ನಿನಗೆ ಸರಿಯಾದ ಹೆಂಡತಿ ಆಗೋದಿಲ್ಲ. ಯಾಕೆ? ಅವಳು ಬೆಳೆದಿರೋ ವಾತಾವರಣ, ಅವಳ ಜೀವನ ಶೈಲಿ, ಅವಳ ಕ್ವಾಲಿಫಿಕೇಷನ್ನು ಯಾವುದೂ ನಿನಗೆ ಮ್ಯಾಚ್ ಆಗಲ್ಲ. ಮುಂದೆ ನೀನು IPS ಆಫೀಸರ್ ಆಗೋನು, ಹೈ ಸೊಸೈಟಿ ಜನರ ಜೊತೆ ಮೂವ್ ಆಗಬೇಕಾಗತ್ತೆ. ನಿನ್ನ ಜೊತೆ ಹೈ ರ್ಯಾಂಕಿಂಗ್ ಆಫೀಸರ್ಸ್, ಹೈಲಿ ಎಜುಕೇಟೆಡ್ ಜನ ಓಡಾಡ್ತಿರ್ತಾರೆ. ಅವ್ರ ಮನಸ್ಥಿತಿ ಅವಳಿಗೆ ಅರ್ಥ ಆಗುತ್ತಾ? ನಿಮ್ಮ ಹೈ ಲೆವೆಲ್ ಡಿಸ್ಕಷನಲ್ಲಿ ಅವಳು ಭಾಗಿಯಾಗಕ್ಕಾಗತ್ತಾ? ಅವಳಿಗೆ ತಾನು ಹೊರಗಿನವಳು ಅನ್ನೋ ಭಾವ ಶುರುವಾಗುತ್ತೆ. ಮುಂದೆ ನಿಮ್ಮ ಜೀವನ ಕಷ್ಟ ಆಗುತ್ತೆ. ಅದೇ ವೈಜಯಂತಿ ಆದರೆ ಅವಳ ಮನೆತನ, ಕ್ವಾಲಿಫಿಕೇಷನ್ ಎಲ್ಲ ಪರ್ಫೆಕ್ಟ್. ನಾನು ಯಾವುದೋ ಮನೆತನ ಕ್ವಾಲಿಫಿಕೇಷನ್ ಜೊತೆ ಜೀವನ ಮಾಡೋಕ್ಕಾಗಲ್ಲಮ್ಮ. ವ್ಯಕ್ತಿ ಮುಖ್ಯ ಅಲ್ವಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಮಧು. ನನಗೆ ಕಲ್ಯಾಣಿ ಮನೆಯವ್ರನ್ನ ಕಂಡ್ರೆ ಸರಿ ಹೋಗಲ್ಲ, ಅವ್ರಿಗೂ ನನ್ನ ಕಂಡ್ರೆ ಆಗಲ್ಲ. ಮುಂದೆ ಹೇಗಿರುತ್ತೆ ಹೇಳು? ಇಡೀ ಜೀವನ ಒಬ್ರನ್ನೊಬ್ರು ಇಷ್ಟಪಡೋ ಹಾಗೆ ನಾಟಕ ಮಾಡ್ಕೊಂಡು ಬದುಕಕ್ಕಾಗತ್ತಾ? ಸಾಧ್ಯ ಇಲ್ಲ. ಕಲ್ಯಾಣಿನ ನನ್ನ ಜೀವನದಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಕಲ್ಯಾಣಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನನ್ನು ನೀನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಲೇ ಅರ್ಥ. ಕಲ್ಯಾಣಿನ ದ್ವೇಷಿಸಿದ್ರೆ ನನ್ನ ಪ್ರೀತಿನೂ ದ್ವೇಷಿಸಿದ ಹಾಗೆ. ಮಧು, ನನಗೋಸ್ಕರ ನೀನು ಕಲ್ಯಾಣಿನ ಮರೆಯೋದಕ್ಕಾಗೋದಿಲ್ವಾ? ಕಲ್ಯಾಣಿನ ಮರೆತು ಬಿಡು ಅನ್ನೋದು ಒಂದೇ, ಇನ್ನು ಮುಂದೆ ಉಸಿರಾಡೋದನ್ನು ಬಿಟ್ಟುಬಿಡು ಅನ್ನೋದು ಒಂದೇ. ವಿಪರ್ಯಾಸ ಅಲ್ವಾ ಮಧು? ನಿನ್ನೆ ಮೊನ್ನೆ ಬಂದಿರೋ ಹುಡುಗಿ ಹುಟ್ಟಿದಾಗಿನಿಂದ ಒಂದು ಕ್ಷಣನೂ ನಿನ್ನ ಬಗ್ಗೆ ಯೋಚನೆ ಮಾಡ್ದಿರೋಳು, ಪ್ರೀತಿಯಿಂದ ಬೆಳೆಸಿದ ಅಮ್ಮನಿಗಿಂತ ಇಂಪಾರ್ಟೆಂಟ್ ಆಗಿಬಿಡ್ತಾಳಲ್ವಾ? ಅವಳಿಗೋಸ್ಕರ ನನ್ನ ಮಾತನ್ನೇ ಮೀರೋದಕ್ಕೆ ರೆಡಿ ಆಗಿದೆಯಲ್ವ ನೀನು? ನನಗೆ ಯಾಕಮ್ಮ ಈ ಪರೀಕ್ಷೆ? ನೀನು ನನ್ನಮ್ಮ, ನನ್ನ ಆತ್ಮದಲ್ಲಿರೋಳು. ಕಲ್ಯಾಣಿ ನನ್ನ ಹೃದಯದಲ್ಲಿರೋಳು.
ನನ್ನ ಆತ್ಮಕ್ಕೂ ಹೃದಯಕ್ಕೂ ಯುದ್ಧ ಶುರುವಾದರೆ ನನ್ನ ಗತಿ ಏನಾಗಬೇಕು ಹೇಳು? ಬೇಡ, ನಾನೇನೂ ಹೇಳೋದಿಲ್ಲ. ನಾನು ಮಾತಾಡಿದ್ರೆ ಸುಮ್ಮನೆ ದೊಡ್ಡ ಜಗಳ ಶುರುವಾಗುತ್ತೆ. ಕಲ್ಯಾಣಿನ ನಾನು ಆಕ್ಸೆಪ್ಟ್ ಮಾಡೋದಿಲ್ಲ ಅಷ್ಟೇ. ಅಮ್ಮ, ನಿನ್ನ ಮಾತು ಮೀರಿ ನಾನು ನಡ್ಕೊಳ್ಳಲ್ಲಮ್ಮ. ಆದರೆ ಕಲ್ಯಾಣಿ ನನ್ನ ಜೀವನದಲ್ಲಿಲ್ಲ ಅಂದರೆ ಬೇರೆ ಯಾವ ಹುಡುಗಿಗೂ ನನ್ನ ಜೀವನದಲ್ಲಿ ಸ್ಥಾನ ಇಲ್ಲ. ನಾನು ಹೀಗೆ ಒಬ್ಬನೇ ಮದುವೆ ಆಗದೆ ಇದ್ಬಿಡ್ತೀನಿ. ಈ ವಿಷಯದಲ್ಲಿ ಇನ್ನೇನಾದರೂ ಬಲವಂತ ಮಾಡಿದ್ರೆ ನನ್ನ ಮೇಲಾಣೆ. ಮಧು, 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 ಕಾಫಿ ಕುಡಿ ಹೇಳು. ಎಷ್ಟೊತ್ತಂತ ಮಲಗಿರ್ತೀಯ? 2 ದಿನದಿಂದ ನೋಡ್ತಿದ್ದೀನಿ, ಕತ್ಲಲ್ಲೇ ಇರ್ತೀಯ. ಹೇಳು. ಮಧು, ಎದ್ದೇಳು, ಹೇಳು. ಕಾಫಿ ತಗೋ, ತಗೋ, ಕಾಫಿ ಕುಡಿ, ತಗೋ. ಮಧು, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೀನು ಕಲ್ಯಾಣಿನ ಮದುವೆ ಮಾಡ್ಕೊ. ಏನು? ನೀನು ಕಲ್ಯಾಣಿನೇ ಮದುವೆ ಮಾಡ್ಕೊ. ಅಮ್ಮ, ಆದರೆ ವಾಪಸ್ ನೀನು ನನ್ನ ಮಗ ಮಧುಸೂದನ್ ಆಗಬೇಕು. ಏನು ಹೇಳ್ತಿದೀಯಮ್ಮ? ಇನ್ನೇನು ಮಧು, ಒಂದು ಮಾತಿಲ್ಲ, ಕತೆ ಇಲ್ಲ, ಊಟ ಇಲ್ಲ. ಯಾವಾಗ ನೋಡಿದ್ರೂ ಕತ್ಲೆ ಕೋಣೆಯಲ್ಲಿ ಕೂತಿರ್ತೀಯ. ನಾನು ಇನ್ನೆಷ್ಟು ದಿನ ಅಂತ ನಿನ್ನನ್ನು ಹೀಗೆ ಇರೋದಕ್ಕೆ ಬಿಡಲಿ?
ಮೌನ ಮಿತವಾಗಿದ್ದರೆ ಹಿತ ನೆಮ್ಮದಿ, ಆದರೆ ಮಿತಿ ಮೀರಿದರೆ ಮೌನ ಇರಿಯುತ್ತೆ ಮಧು. ಮೌನ ಕೊಡೋ ಅಷ್ಟು ಹಿಂಸೆ ಬೇರೆ ಯಾವುದು ಕೊಡೋದಿಲ್ಲ. ನೀನು ಟ್ರೈನಿಂಗ್ನಲ್ಲಿದ್ದಾಗ ನಾನೊಬ್ಬಳೇ ಈ ಮನೇಲಿದ್ದೆ. ಆಗ ನನ್ನ ಜೊತೆಗಿದ್ದಿದ್ದು ಈ ಮೌನನೇ. ನೀನು ವಾಪಸ್ ಬಂದಮೇಲೆ ಮತ್ತೆ ಈ ಮನೇಲಿ ಮಾತುಕತೆ, ನಗು, ಜಗಳ ಎಲ್ಲ ತುಂಬ್ಕೊಂಡ್ಬಿಡುತ್ತೆ ಅಂದ್ಕೊಂಡಿದ್ದೆ. ಆದರೆ ನೀನು ನೋಡಿದ್ರೆ ನನ್ನ ಜೊತೆ ಮಾತೇ ಬಿಟ್ಬಿಟ್ಟಿದೀಯ. ಹಾಗೆಲ್ಲ ಏನೂ ಇಲ್ಲಮ್ಮ. ನಿನಗೂ ಗೊತ್ತು. ಏನು ಗೊತ್ತಿರೋದು? ಈ 3 ದಿನದಲ್ಲಿ ಒಂದು ಮಾತಾದರೂ ಆಡಿದೀಯ ನೀನು? ಅದಕ್ಕೆ ಹೇಳ್ತಿದ್ದೀನಿ, ಸಾಕು, ಎಲ್ಲ ಸಾಕು. ನೀನು ಕಲ್ಯಾಣಿನ ಮದುವೆ ಆಗ್ಬಿಡು, ನಾನು ಒಪ್ಪಿಗೆ ಕೊಡ್ತಿದ್ದೀನಿ. ಆದರೆ ನೀವು ಮೊದಲಿನ ಮದುವೆ ಆಗಬೇಕು ಅಷ್ಟೆ. ಕಲ್ಯಾಣಿನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ನನ್ನ ಮನಸ್ಸಿಗೆ ಕಷ್ಟ ಆಗ್ಬೋದು, ಆದರೆ ಜೀವನದಲ್ಲಿ ಎಲ್ಲ ನಮಗೆ ಬೇಕಾದ ಹಾಗೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದಲ್ವಾ? ಕೆಲವು ಕಾಂಪ್ರಮೈಸ್ಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ. ನೋಡು ಮಧು, ನಾನು ಸುಳ್ಳು ಹೇಳೋದಿಲ್ಲ. ನಿನಗೋಸ್ಕರ ನಿನ್ನ ಕಲ್ಯಾಣಿ ಮದುವೆನ ಒಪ್ಕೊಳ್ತಾ ಇದ್ದೀನಿ, ಅಷ್ಟೇ ನನ್ನ ಕೈಲಾಗೋದು. ಕಲ್ಯಾಣಿನ ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ನನ್ನ ಕೈಲಾಗಲ್ಲ. ಆ ವಿಚಾರದಲ್ಲಿ ನನ್ನನ್ನು ನೀನು ಫೋರ್ಸ್ ಮಾಡಬೇಡ. ನಿಮ್ಮ ವಿಚಾರಕ್ಕೆ ನಾನು ಬರೋದಿಲ್ಲ, ನನ್ನ ವಿಚಾರಗಳಿಗೆ ನೀವು ಅಡ್ಡಿ ಬರಬೇಡಿ. ಒಟ್ಟಿಗೆ ಇರೋಣ. ನಿನಗೋಸ್ಕರ ಕಲ್ಯಾಣಿನ ನಾನು ಟಾಲರೇಟ್ ಮಾಡ್ಕೊಂಡು ಹೋಗ್ತೀನಿ. ಅವಳಿಗೂ ಅದನ್ನು ಕ್ಲಿಯರಾಗಿ ಹೇಳಿಬಿಡು. ಹಠ ಸಾಧಿಸೋ ವಯಸ್ಸಲ್ಲ ಮಧು ನಂದು. ಒಬ್ಬಳೇ ಬದುಕೋ ಶಕ್ತಿ ನನಗಿಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೇ, ಎಷ್ಟೇ ಕಷ್ಟ ಬಂದರೂ ಒಟ್ಟಿಗೆ ಇರೋಣ. ಯಾವುದೇ ಕಾರಣಕ್ಕೂ ಸಾಯೋವರೆಗೂ ನಿನ್ನೆ ಅಮ್ಮನ್ನ ದೂರ ಮಾಡಬೇಡ. ಏನೇನೋ ಮಾತಾಡ್ಬೇಡಮ್ಮ. ನಿನ್ನನ್ನು ಬಿಟ್ಟು ನಾನು ಇರೋಕ್ಕಾಗತ್ತಾ? ನನಗೋಸ್ಕರ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದೀಯಾ? ಇಟ್ ಮೀನ್ಸ್ ಎ ಲಾಟ್ ಟು ಮೀ. ಥ್ಯಾಂಕ್ಸ್ ಈ ಮದುವೆಗೆ ಒಪ್ಕೊಂಡಿದ್ದಕ್ಕೆ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ